ಜನಾಕ್ರೋಶಕ್ಕೂ ಬೆಲೆಯಿಲ್ಲ, ಪ್ರತಿಭಟನೆಗೂ ಬೆಲೆಯಿಲ್ಲ. ಉತ್ತರ ಕರ್ನಾಟಕ ಸಸ್ಯಕಾಶಿಯನ್ನೇ ನಿರ್ನಾಮ ಮಾಡಲು ಶತಸಿದ್ಧ. ಒಂದು ರೀತಿ ಜನಾಕ್ರೋಶಕ್ಕೂ ನಮ್ಮ ರಾಜ್ಯದಲ್ಲಿ ಬೆಲೆ ಇಲ್ಲ, ಪ್ರತಿಭಟನೆಗೂ ಕೂಡ ಬೆಂಬಲವಿಲ್ಲ ಅನ್ನೋ ರೀತಿ ಸಿದ್ಧವಾಗಿದೆ. ಏಕೆಂದರೆ ಉತ್ತರ ಕರ್ನಾಟಕದ ಸಸ್ಯಕಾಶಿಯನ್ನೇ ನಿರ್ನಾಮ ಮಾಡಲು ಎಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದಾರೆ. ಕಪ್ಪತ್ತಗುಡ್ಡದಲ್ಲಿ ಅದಿರು ಹುಡುಕಲು ಬಂದಿದ್ದಾರೆ ಆಸ್ಟ್ರೇಲಿಯಾದ ಪ್ರತಿನಿಧಿಗಳು. ಅದಿರು ಶೋಧದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಗದಗ ತಾಲೂಕಿನ ಸೊರಟೂರು ವೆಂಕಟಾಪುರ ಗುಡ್ಡವನ್ನ ನುಂಗಿ ನೀರು ಕುಡಿಯಲು ಇವರೆಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೂ ಮಾಹಿತಿ ನೀಡದೆ ಅದಿರು ಶೋಧ ಮಾಡಿ ಹೋದಂತಹ 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಹಾಗಾದರೆ ಎಲ್ಲಿ ಹೋಯಿತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆ ಮತ್ತು ಮಾತು? ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಆಡಿದ ಮಾತೆಲ್ಲ ಬರೀ ಕಾಲಕ್ಕನುಗುಣವಾದ ಡೈಲಾಗ್ ಅಷ್ಟೇನಾ ಅನ್ನುವ ಪ್ರಶ್ನೆ ಇವಾಗ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಭೀಮನಗೌಡ ಅವರಿಂದ. ಭೀಮನಗೌಡ, ಜಿಲ್ಲಾಡಳಿತಕ್ಕೆ ಗೊತ್ತಿರಲಿಲ್ವಾ ಇವರೆಲ್ಲ ಬಂದಿದ್ದು? ಅರವಿಂದ್, ಏನು ಈ ಕೇಂದ್ರದಿಂದ ಒಂದು 30 ಜನರ ಮತ್ತು ಆಸ್ಟ್ರೇಲಿಯಾದಿಂದ ಒಂದು 30 ಜನರ ತಂಡ ಬರ್ತಾ ಇದೆ. ಈ ತಂಡ ಬಂದಿದ್ದು ಜಿಲ್ಲಾಡಳಿತಕ್ಕೂ ಗೊತ್ತಾಗಲ್ಲ ಮತ್ತು ಅರಣ್ಯ ಇಲಾಖೆಗೂ ಗೊತ್ತಾಗಲ್ಲ. ಅಂದ್ರೆ ಒಂದ್ ರೀತಿ ವಿಪರ್ಯಾಸದ ಸಂಗತಿ ಅಂತ ಹೇಳ್ಬೋದು. ಒಂದ್ ರೀತಿ ಏನು ಅಂತಂದ್ರೆ ಒಂದು ಕಪ್ಪತ್ತಗುಡ್ಡಕ್ಕೆ ಅರಣ್ಯ ಸಂರಕ್ಷಣಾ ಪ್ರದೇಶ ಘೋಷಣೆ ಮಾಡದೇ ಇರುವುದು ಒಂದು, ಮತ್ತೊಂದು ಕಪ್ಪತ್ತಗುಡ್ಡಕ್ಕೆ ಪದೇ ಪದೇ ಬೆಂಕಿ ಹಚ್ತಾ ಇರೋದು ಇನ್ನೊಂದೆಡೆ. ಈ ತರ ಕೇಂದ್ರ ತಂಡ ಮತ್ತು ಆಸ್ಟ್ರೇಲಿಯಾ ತಂಡದವರು ಬಂದು ಈ ತರ ಕಪ್ಪತ್ತಗುಡ್ಡವನ್ನ ಸಂಶೋಧನೆ ಮಾಡ್ತಾ ಇರೋದು ನೋಡಿದ್ರೆ ಈ ಭಾಗದ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಿದೆ ಅರವಿಂದ್. ಈ ಒಟ್ಟಾರೆ ಏನಂತಂದ್ರೆ ಈ ಜನಪ್ರತಿನಿಧಿಗಳು ಕೇಂದ್ರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಈ ಕಪ್ಪತ್ತಗುಡ್ಡವನ್ನ ಒಂದ್ ರೀತಿ ನುಂಗಿ ನೀರು ಕುಡಿಯಲು ಯತ್ನಿಸಿದ್ರ ಅನ್ನುವಂತ ಈಗ ಆಸ್ಟ್ರೇಲಿಯಾದ ಪ್ರತಿನಿಧಿಗಳು ಬಂದು ಅಲ್ಲಿ ಶೋಧ ಮಾಡಿದ್ದಾರೆ, ಹಾಗೆಯೇ ಸೆಂಟ್ರಲ್ ಗವರ್ನಮೆಂಟ್ ಅಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ಒಂದು ಬೈಲಾ ಪ್ರಕಾರ ಅದು ರಾಜ್ಯದ ಗಮನಕ್ಕೆ ಮತ್ತು ಜಿಲ್ಲಾಡಳಿತದ ಗಮನಕ್ಕೆ ಬರಲೇಬೇಕು. ಇಲ್ಲ ಅಂತಂದ್ರೆ ಅದನ್ನ ಇಲ್ಲಿಗಲ್ ಎಂಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಷ್ಟಿದ್ರೂ ಕೂಡ ಇವರು ಬಂದು ಅಲ್ಲೆಲ್ಲ ಶೋಧ ಮಾಡ್ಕೊಂಡು ಹೋಗಿದಾರಲ್ಲ, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನೂ ಹೇಳಿಲ್ವಾ ಇದಕ್ಕೆ? ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳನ್ನು ಸಹ ಸಂಪರ್ಕಿಸಿದ್ವಿ, ಜೊತೆಗೆ ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಸಂಪರ್ಕಿಸಿದ್ವಿ. ಅವ್ರು ಹೇಳೋದು ಒಂದೇ, ಯಾರು ಬಂದ್ರು ಯಾರು ಹೋದ್ರು ಅಂತ ನಮ್ಗೆ ಇದ್ರ ಬಗ್ಗೆ ಗಮನಕ್ಕೆ ಇಲ್ಲ ಅಂತನ್ನುವಂಥದ್ದು. ಜಿಲ್ಲಾಧಿಕಾರಿಗಳು ಕೂಡ ಅದನ್ನೇ ಸ್ಪಷ್ಟನೆ ಕೊಟ್ಟರು. ಇಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾರು ಬಂದಿದ್ರು ಎದಕ್ ಬಂದಿದ್ರು ಏನು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಡದೆ ಬಂದು ಈ ತರ ಹೋಗಿರುವುದು ಒಂದ್ ರೀತಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಿದೆ. ಆದ್ರೆ ಭೀಮನಗೌಡ ಅವರ ಈ ತರ ರಾಜ್ಯದ ಸಂಪನ್ಮೂಲವನ್ನ ಪರಿಶೋಧಿಸೋದಕ್ಕೆ ಬಂದಂತವರು ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ಕ್ರಿಮಿನಲ್ ಕೇಸ್ ಕೂಡ ಹಾಕ್ಬೋದು ಇವ್ರ ವಿರುದ್ಧ ಇವರು. ಹೌದು ಅರವಿಂದ್, ಯಾಕಂತಂದ್ರೆ ಇದು ಅವ್ರಿಗೆ ಮಾಹಿತಿ ಏನೇ ಒಂದು ಕೇಂದ್ರ ತಂಡ ಬರಬೇಕು, ಅದು ಬಹುರಾಷ್ಟ್ರೀಯ ಕಂಪನಿಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಹೊರದೇಶದ ಒಂದು ಪ್ರತಿನಿಧಿಗಳು ಒಂದು ಸಂಶೋಧನೆಗೆ ಬರ್ತಾರೆ ಅಂತಂದ್ರೆ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಕೊಡ್ಬೇಕು, ಇಲ್ಲ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು. ಅದು ಯಾವುದೂ ಇಲ್ಲ ಬಂದ್ರೆ ನಿಜಕ್ಕೂ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಬಟ್ ಜಿಲ್ಲಾಧಿಕಾರಿಗಳು ಯಾವ ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ, ಅದ್ರ ಬಗ್ಗೆ ಏನ್ ತನಿಖೆ ಮಾಡ್ತಾರೆ ಅನ್ನೋದು ಜಿಲ್ಲಾಧಿಕಾರಿಗಳು ಬಿಟ್ಕೊಟ್ಟಿದ್ದು. ಬಟ್ ಏನು ಅಂತಂದ್ರೆ ಈ ಕಪ್ಪತ್ತಗುಡ್ಡವನ್ನ ಅರಣ್ಯ ಸಂರಕ್ಷಣೆ, ರಾಜ್ಯ ಸರ್ಕಾರ ಅರಣ್ಯ ಸಂರಕ್ಷಣೆ ಅಂತ ಘೋಷಣೆ ಮಾಡದೇ ಇರೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದ್ರ ಮೇಲೆ ಕಣ್ಣ ಬಿದ್ದಿದೆ ಅಂತ ಒಂದು ಅನುಮಾನಕ್ಕೆ. ಯಾಕಂದ್ರೆ ರಾಜ್ಯ ಸರ್ಕಾರ ಇದ್ರ ಸಂರಕ್ಷಿತ ಪ್ರದೇಶ ಅರಣ್ಯ ಘೋಷಣೆ ಮಾಡದೇ ಇರೋದಕ್ಕೆ ಕೇಂದ್ರ ಸರ್ಕಾರದ್ದು ಒಂದು ಕಣ್ಣ ಬಿದ್ದಿರ್ಬೋದು. ಯಾಕೆ ರಾಜ್ಯ ಸರ್ಕಾರ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡ್ಲಿಲ್ಲ, ಇದ್ರ ಹಿನ್ನೆಲೆ ಏನಿರ್ಬೋದು, ಇಲ್ಲೇನಾದ್ರೂ ಬಹು ಖನಿಜ ಸಂಪನ್ಮೂಲಗಳು ಏನಾದ್ರೂ ಸಿಗಬಹುದಾ ಅನ್ನೋ ಅನುಮಾನ ಕೇಂದ್ರಕ್ಕೂ ಕೂಡ ಕಾಡ್ತಾ ಇದೆ. ಹಾಗಾಗಿ ಅವರು ಕೂಡ ಜೊತೆಗೆ ಆಸ್ಟ್ರೇಲಿಯಾದವರು ಕೂಡ ತಂಡ ಒಂದು ಇಲ್ಲಿ ವಿಸಿಟ್ ಮಾಡ್ತಾ ಇದೆ ಅಂತಂದ್ರೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬಂದಿದ್ದಂತಹ ಅಲ್ಲಿ ಅಧಿಕಾರಿಗಳು ಅವ್ರನ್ನ ನೀವೇನಾದ್ರು ಮಾತನಾಡಿಸಿದ್ರ? ಅವರು ವಿತೌಟ್ ಪರ್ಮಿಷನ್ ಬಂದಿರೋದು, ಅದ್ರ ಬಗ್ಗೆ ಅವರ ಗಮನವನ್ನ ಸೆಳೆಯುವ ಪ್ರಯತ್ನ ಆಯ್ತಾ ಭೀಮನಗೌಡ? ನಾವು ಇವ್ರ ಸಂಬಂಧಪಟ್ಟಂತೆ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ, ಬಟ್ ಅವರು ಅದಕ್ಕೆ ಯಾವುದೇ ಕೂಡ ಅಂತ ರಿಯಾಕ್ಷನ್ ಕೊಡ್ಲಿಲ್ಲ. ಬಟ್ ಜೊತೆಗೆ ಅವ್ರು ನಮ್ಗೆ ಅಲ್ಲಿ ಇನ್ನೊಂದು ಏನಂದ್ರೆ ನಾವು ಅಲ್ಲಿ ಶೂಟಿಂಗ್ ಮಾಡಕ್ಕೂ ಸಹ ಅವರು ಅನುಮತಿ ನೀಡಲಿಲ್ಲ. ಹಾಗಾಗಿ ನಾವು ಅಲ್ಲಿ ಶೂಟಿಂಗ್ ಮಾಡಿದ್ರು ಕೂಡ ನಮ್ಮ ಕೆಲವಷ್ಟು ಮೊದಲನೇದಾಗಿ ನಾವು ಇದರಲ್ಲಿ ಮೊಬೈಲ್ ನಲ್ಲಿ ಶೂಟಿಂಗ್ ಮಾಡಿದ್ವಿ. ಯಾಕಂತಂದ್ರೆ ಕ್ಯಾಮ್ರಾ ತೆಗೆದಂತ ಸಂದರ್ಭದೊಳಗೆ ಅವರು
ಪರ್ಮಿಷನ್ ಕೊಡ್ಲಿಲ್ಲ. ನೀವು ಶೂಟಿಂಗ್ ಮಾಡಬೇಡಿ, ನೀವು ಇದು ಮಾಡಬೇಡಿ ಅಂತ ನಮ್ಗೆ ಅಬ್ಜೆಕ್ಷನ್ ಮಾಡಿದ್ರು. ಹಾಗಾಗಿ ಕೆಲವು ಶೂಟಿಂಗ್ ಮಾಡಿದ್ವಿ. ಇನ್ನು ಕೆಲವನ್ನ ನಮ್ಮ ಮೊಬೈಲ್ ಅಲ್ಲೇ ಸೆರೆ ಹಿಡ್ಕೊಂಡು ಬರುವಂತ ಪ್ರಸಂಗ ಎದುರಾಯ್ತು ಅವ್ರಿಗೆ. ಓಕೆ ಭೀಮನಗೌಡ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಚಂದ್ರಕಾಂತ್ ಪರಿಸರ ಹೋರಾಟಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಂದ್ರಕಾಂತ್ ಅವರೇ. ಅದೇ ಈ ಕಪ್ಪತ್ತ ಗುಡ್ಡಕ್ಕೆ ರಾಜ್ಯ ಸರ್ಕಾರ ಗಮನಕ್ಕೆ ಬರದೆ, ಜಿಲ್ಲಾಡಳಿತದ ಗಮನಕ್ಕೆ ಬರದೆ ವಿದೇಶಿ ಅಧಿಕಾರಿಗಳು ಬರ್ತಾರೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ಹಾಗಾದ್ರೆ ನಮ್ಮ ರಾಜ್ಯ ಸರ್ಕಾರ ಅಷ್ಟೊಂದು ವೀಕ್ ಆಗಿ ಹೋಗಿದೆಯಾ ಅಂತ, ಅಥವಾ ಇವರ ಕುಮ್ಮಕ್ಕಿನಿಂದನೇ ಇವರು ಬಂದಿದ್ದಾರಾ? ಸರ್, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರಾಜ್ಯ ಸರ್ಕಾರ ನೋಡಿ ಬಹುದೊಡ್ಡದಂತ ಹೋರಾಟ, ತೋಂಟದಾರ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಬಹುದೊಡ್ಡ ಒಂದು ಹೋರಾಟ ನಡೆದ್ರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾಕೆ ಸಂರಕ್ಷಿತ ಅರಣ್ಯ ಪ್ರದೇಶ ಮಾಡ್ಲಿಲ್ಲ, ಅಲ್ಲಿ ಏನೇನು ಇನ್ನ ಗಣಿ ನಿಕ್ಷೇಪಗಳಿದಾವ, ಅದನ್ನ ನಾವು ಹೆಂಗ್ ಲೂಟಿ ಮಾಡಬಹುದು ಅನ್ನೋ ಒಂದು ದುರುದ್ದೇಶದಿಂದ ಇವತ್ತು ಕೇಂದ್ರ ಸರ್ಕಾರದವರು ಬಂದಿರೋದು. ಅದು ಅಲ್ಲದೆ ನೋಡಿ, ಇಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೇ ಇಲ್ಲ. ಅದು ನಮ್ಮ ಕೇಂದ್ರ ಸರ್ಕಾರದವ್ರು ಬಂದ್ರೆ ಮಾತ್ರ ಅಲ್ಲ, ಅವ್ರೊಟ್ಟಿಗೆ ಆಸ್ಟ್ರೇಲಿಯಾದಿಂದ 4 ಜನ ಭೂ ತಜ್ಞರು ಬರ್ತಾರೆ ಸರ್ ಇಲ್ಲಿ. ಈಗ ವಿದೇಶದಿಂದ ಬರ್ತಾರೆ ಅಂತಂದ್ರೆ ಅಷ್ಟೊಂದು ಮಾಹಿತಿ ಇಲ್ದಾರ ಬರ್ತಾರಪ್ಪ ಅಂತಂದ್ರೆ ಬಹುಶಃ ಇಲ್ಲಿ ಮತ್ತೊಂದು ಹುನ್ನಾರ ನಡೀತಾ ಇದೆ. ಏನು ಬಲ್ಡೋಟಾ ಕಂಪನಿ ಇದೆ, ಏನು ಬಂಡವಾಳಶಾಹಿಗಳಿದಾರೆ ಗಣಿ ಕಂಪನಿಯವರು, ಅಷ್ಟು ಅವರು ಸಾಮಾನ್ಯದವರಲ್ಲ. ಅವರಿಗೆ ಯಾವ ಸರ್ಕಾರನೂ ಅಲ್ಲ, ಎಲ್ಲಾ ಸರ್ಕಾರದಲ್ಲಿನೂ ಅವ್ರ ಕೆಲಸವನ್ನು ಮಾಡ್ಲಿಕ್ಕೆ ಅವರು ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಅವರೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು, ಮತ್ತೊಮ್ಮೆ ಸಡ್ಡು ಹೊಡೆದ್ರು. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ, ಸಿನಿಮಾ ಥಿಯೇಟರ್ ಮುಂದೆ ನಿಂತು.